ಇವಾಗ ನಾನು ಹೇಳುವ ಕತೆ ಧರ್ಮೇಶ್ವರ ಲಿಂಗವನ್ನು ಸ್ಥಾಪನೆ ಆಗಿದ್ದು ಏಕೆ ಅಂತ. ಈ ಧರ್ಮೇಶ್ವರ ಲಿಂಗ ವಿಶಾಲಾಕ್ಷಿ ದೇವಾಲಯದ ಪಕ್ಕದಲ್ಲೇ ಇರುತ್ತೆ. ಇದನ್ನು ಯಾರು ದರ್ಶನ ಮಾಡ್ತಾರೋ ಅವರು ನರಕಕ್ಕೆ ಖಂಡಿತವಾಗೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ನಾನು ಈಗ ತಾನೇ ಹೇಳಿದೆ, ಯಮನಿಗೆ 2 ರೂಪ, ಅದರಲ್ಲಿ ಸಮವರ್ತಿ ಅನ್ನೋ ಹೆಸರಿನಲ್ಲಿ ಸೌಮ್ಯ ರೂಪದಲ್ಲಿ ಕಾಣುವಂತಹ ಭಗವಂತ ಅಂದರೆ ಯಮಧರ್ಮರಾಯ ಸೂರ್ಯ ಮತ್ತು ಸಂಧ್ಯಾದೇವಿಯ ಮಗನಾಗಿ ಬರ್ತಾನೆ. ಈತನಿಗೆ ಒಬ್ಬ ಅಣ್ಣ ಇರ್ತಾರೆ. ಅಯ್ಯಪ್ಪನ ಹೆಸರು ವೈವಸ್ವತ ಅಂತ ಕರೀತಾರೆ, ಇಲ್ಲ ಅಂದರೆ ಶ್ರಾದ್ದಾದೇವ ಅಂತ ಕರೀತಾರೆ. ಶ್ರಾದ್ದ ಕರ್ಮಗಳನ್ನು ಯಾರು ನಾಯಕನಾಗಿರ್ತಾರೋ ಅಂದರೆ ಆ ದೇವನಿಗೆ ವೈವಸ್ವತ ಅಂತ ಕೂಡ ಹೆಸರು. ನಂತರ ಯಮಧರ್ಮರಾಯ ಹುಟ್ಟೋದು. ಈತನಿಗೆ ಒಬ್ಬಳು ತಂಗಿ ಇರ್ತಾಳೆ, ಕಾಳಿಂದಿ ಅಂತ ಕೂಡ ಕರೀತಾರೆ, ಯಮುನಾ ಅಂತ ಕೂಡ ಕರೀತಾರೆ, ಯಮಿ ಅಂತ ಕೂಡ ಕರೀತಾರೆ. ಈ 3 ಜನ ಮಕ್ಕಳು ಸೂರ್ಯ ಮತ್ತು ಸಂಧ್ಯಾದೇವಿಯ ಮಕ್ಕಳಾಗಿರ್ತಾರೆ. ಹಾಗಾಗಿ ಈ ಯಮಧರ್ಮರಾಯನು ತಾನು ಪದವಿಯನ್ನು ಸ್ವೀಕರಿಸುವ ಮುಂಚೆ ಅಂದರೆ ಈ ಸೃಷ್ಟಿಯ ಆದಿಯಲ್ಲಿ ಶಿವನು ಭವ ಅಂತ ಹೇಳಿದಾಗ ಈ ಕಾಶಿ ಪಟ್ಟಣವು ಸೃಷ್ಟಿಯಾಯಿತು. ನಂತರ ಬ್ರಹ್ಮದೇವರನ್ನು ಕರೆದು ಅಂದರೆ ತನ್ನ ಬಲಗೈನಿಂದ ಶಿವನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಎಡಗೈಯಿಂದ ವಿಷ್ಣು ದೇವನನ್ನು ಸೃಷ್ಟಿ ಮಾಡ್ತಾರೆ. ಕಾರಣ ಪಾರ್ವತಿ ಹೇಳ್ತಾಳೆ, ನಾನು ಒಂದು ಸುಂದರವಾದ ಪಟ್ಟಣದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿ ಅಂದಾಗ ಈ ಕಾಶಿ ಕ್ಷೇತ್ರವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಬರೀ ಪಟ್ಟಣ ಇದ್ದರೆ ಸಾಲದು, ಅಲ್ಲಿ ನಮ್ಮ ಮಕ್ಕಳು ಕೂಡ ನಾವು ವಾಸ ಮಾಡಬೇಕು, ಅವ್ರನ್ನ ನೋಡಿ ನಾನು ಆನಂದ ಬೀಳಬೇಕು ಅಂತ ಹೇಳಿದಾಗ ಸೃಷ್ಟಿಯಾಗಲಿಕ್ಕೋಸ್ಕರನೇ ಸೃಷ್ಟಿ ಮಾಡಲಿಕ್ಕೋಸ್ಕರನೇ ಆತ ಬ್ರಹ್ಮದೇವರನ್ನು ಸೃಷ್ಟಿಸ್ತಾನೆ. ಎಡಗೈನಿಂದ ಬಂದಂತಹ ವಿಷ್ಣು ದೇವನಿಗೆ ಕರೆದು, ಅಯ್ಯ ವಿಷ್ಣು, ನೀನು ಸೃಷ್ಟಿಕರ್ತನಿಗೆ ಸಹಾಯ ಮಾಡಬೇಕು. ಹೇಗೆ ಅಂತಂದರೆ ಆತ ಸೃಷ್ಟಿ ಮಾಡಿದ ಎಲ್ಲ ಜೀವಗಳಿಗೆ ಪೋಷಣೆಯನ್ನು ನೀಡುವಂಥವನಾಗಬೇಕು. ಅದೇ ರೀತಿಯಾಗಿ ತನ್ನ ಮನಸ್ಸಿನಿಂದ ಅಂದರೆ ಹೃದಯದಿಂದ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾನೆ ಶಿವ, ಆತನೇ ರುದ್ರದೇವರು. ಈ 3 ಜನರಿಗೂ ಒಂದೊಂದು ಕಾರ್ಯಗಳನ್ನು ಕೊಡ್ತಾರೆ. ಒಬ್ಬ ಸೃಷ್ಟಿಕರ್ತ, ಒಬ್ಬ ಪೋಷಕ ಮತ್ತು ರುದ್ರನು ಸಂಹಾರಕ. ಈ 3 ಜನರಿಗೂ ನಿಮ್ಮ ಕೆಲಸಗಳನ್ನು ಮಾಡಿ ಅಂತಾರೆ. ಆದರೆ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನಾನೇನೋ ಸೃಷ್ಟಿ ಮಾಡಿಬಿಡ್ತೀನಿ, ಆದರೆ ಪೋಷಣೆಗೆ ಮಾಡಬೇಕಾಗಿರುವಂತಹ ಯಾವುದೇ ಇಲ್ಲಿ ಗಿಡ ಮರಗಳು ಬೆಳೆದಿಲ್ಲ, ಹಾಗಾಗಿ ಅದು ಸೃಷ್ಟಿ ಆದಮೇಲೆ ನಂತರ ನಾನು ಜೀವಿಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂದಾಗ ಪೋಷಕನಾಗಿರುವಂತಹ ವಿಷ್ಣುವನ್ನು ಕರೆದು, ನೀನು ಈ ಕ್ಷೇತ್ರದಲ್ಲಿ ಕುಳಿತು ತಪಸ್ಸನ್ನು ಮಾಡು, ಆ ಫಲದಿಂದ ಇಲ್ಲಿ ಗಿಡ ಮರಗಳು ಅವೆಲ್ಲ ಹುಟ್ಟಿ ಅಂದರೆ ನೀರು ಇದು ಅವಾಗಿನ್ನ ಗಂಗೆ ಇರಲಿಲ್ಲ, ತಪಸ್ಸನ್ನು ಮಾಡು ಅಂತ ಹೇಳಿದಾಗ ವಿಷ್ಣು ದೇವರು ಅದಕ್ಕೆ ಒಪ್ಕೊಂಡು ಆತ ಕಾಶಿಗೆ ಬಂದು ನೆಲೆಸ್ತಾನೆ. ಆತನಿಗೆ ಪಟ್ಟ ಕಡ್ತಾರೆ, ಕಾಶಿಯ ಪೋಷಕ ಅಂತ ಹೇಳಿ. ಹೀಗೆ ತಾನು ಅಲ್ಲಿ ತಪಸ್ಸನ್ನು ಮಾಡಿದಾಗ 1000 ವರ್ಷಗಳ ಕಾಲ ಪ್ರತಿದಿನ ಆತ ಲಿಂಗ ಪೂಜೆ ಬಂದರೆ ಭಗವಂತನ ಆರಾಧನೆ, ಶಿವನ ಆರಾಧನೆ ಮಾಡಲಿಕ್ಕೋಸ್ಕರನೇ ನೀರು ಬೇಕಾಗುತ್ತೆ. ಆಗ ಗಂಗೆ ಇನ್ನೂ ಇರಲಿಲ್ಲ, ಈಗ ತಾನೇ ಹೇಳಿದೆ. ತನ್ನ ಚಕ್ರವನ್ನು ತಗೊಂಡು ಚಕ್ರದಿಂದ ಅಗಿತಾನೆ, ನೆಲವನ್ನು ಅಗೆದಾಗ ಅದರೊಳಗಡೆಗೆ ತನ್ನ ಬೆವರಿನ ನೀರನ್ನು ಅದರೊಳಗಡೆ ತುಂಬಿಸಿ ಅದೇ ನೀರಿನಿಂದ ಭಗವಂತ ಶಿವನಿಗೆ ಅರ್ಪಿಸ್ತಾ ಅಭಿಷೇಕ ಮಾಡ್ತಾ ಆತನನ್ನು ಮೆಚ್ಚಿಸಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಅಲ್ಲೇ ಕುಳಿತಾನೆ. ಹಾಗೆ ಇರಬೇಕಾದ್ರೆ ಶಿವನಿಗೆ ಈತನ ತಪಸ್ಸಿಗೆ ತುಂಬ ಮೆಚ್ಚಿ ಮತ್ತೆ ಕೈಲಾಸದಿಂದ ಇಳಿದು ಬಂದು ಆತನಿಗೆ ವರವನ್ನು ಕೊಟ್ಟು, ಭಲೆ ತುಂಬ ಚೆನ್ನಾಗಿ ನೀನು ತಪಸ್ಸನ್ನು ಮಾಡಿ ಇಲ್ಲಿ ನೀರನ್ನು ಕೂಡ ಸೃಷ್ಟಿ ಮಾಡಿದೀಯಾ, ಇನ್ಮೇಲೆ ನಿನ್ನ ಚಕ್ರದಿಂದನೇ ಇದನ್ನು ಸೃಷ್ಟಿಯಾಗಿರೋದನ್ನು ಇದಕ್ಕೆ ಚಕ್ರತೀರ್ಥ ಬರುತ್ತೆ ಅಂತ ಹೇಳಿ ಭೇಷ್ ಅಂತ ತಲೆ ಅಲ್ಲಾಡಿಸ್ತಾನೆ. ಸ್ವಾಮಿ ಆ ಥರ ತಲೆ ಅಲ್ಲಾಡಿಸಿದಾಗ ತನ್ನ ಕಿವಿಯಲ್ಲಿರುವಂತಹ ಕುಂಡಲಗಳು ಅಂದರೆ ಕರ್ಣಿಕೆಗಳು, ಕಿವಿಯಲ್ಲಿರುವಂಥ ವಾಲೆ
ಕೆಳಗಡೆಗೆ ಜಾರಿ ಬೀಳುತ್ತೆ. ಆದ್ದರಿಂದನೇ ಆ ಚಕ್ರತೀರ್ಥದ ಪಕ್ಕದಲ್ಲೇ ಇರುವಂತಹ ಜಾಗಕ್ಕೆ ಮಣಿಕರ್ಣಿಕಾ ಅಂತ ಹೆಸರು ಹೇಳ್ತಾರೆ. ಆ ಮಣಿಕರ್ಣಿಕಾ ಮತ್ತು ಚಕ್ರತೀರ್ಥವು ಪಕ್ಕದಲ್ಲೇ ಇದೆ. ಚಕ್ರತೀರ್ಥದಲ್ಲಿ ಅಷ್ಟೊಂದು ನೀರಿರಲ್ಲ. ಹಾಗಾಗಿ ಇವೆರಡರಲ್ಲೂ ಕೂಡ ಕನಿಷ್ಠ ಕಾಶಿಗೆ ಹೋದವರು ಮಧ್ಯಾಹ್ನ 12 ಗಂಟೆಗೆ ಸ್ನಾನ ಮಾಡಲೇಬೇಕು. ಮೊದಲನೇ ಬಾರಿಗೆ ಹೋಗುವವರು ಮಧ್ಯಾಹ್ನ 12 ಗಂಟೆಗೆ ಒಂದು ಸಾರಿನಾದರೂ ಸ್ನಾನ ಮಾಡಬೇಕು. ಆದರೆ ಮತ್ತೆ ಹೋಗಿರುವಂಥವರು ಬೆಳಗ್ಗೆ 6 ಗಂಟೆಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಒಂದು ತಂಬಿಗೆನಲ್ಲಿ ನೀರು ಹಿಡ್ಕೊಂಡು ಬಂದು ವಿಶ್ವನಾಥನ ದರ್ಶನ ಮಾಡಿ ಆತನಿಗೆ ಅಭಿಷೇಕವನ್ನು ಮಾಡಬಹುದು. ವಿಶ್ವನಾಥನಿಗೆ ಮಾಡೋಕ್ಕಾಗದಿದ್ದರೂ ಕನಿಷ್ಠ ಅಲ್ಲಿ ಯಾವುದೇ ಲಿಂಗಕ್ಕಾದರೂ ಸರಿಯೇ ಹಾಕಿ ಭಗವಂತನ ಸ್ಮರಣೆಯನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಕಾಶಿಯಲ್ಲಿ ವಿಷ್ಣುವಿಗೆ ವರ ನೀಡಿದ ಮೇಲೆ ಸೃಷ್ಟಿ ಶುರುವಾಗುತ್ತೆ. ಇವರಿಬ್ಬರಿಗೂ ಕೂಡ ಒಬ್ಬರು ಸರಿಯಾದಂತಹ ವಿವಾಹ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ಮದುವೆಗೆ ಸಾಕ್ಷಾತ್ ಆ ಬೆಳಕಿನ ಸ್ವರೂಪವಾಗಿರುವಂತಹ ಶಿವನ ಎಡಗೈನಿಂದ ಜನಿಸಿದಂತಹ ಸರಸ್ವತಿಯನ್ನು ಕೊಟ್ಟು ಬ್ರಹ್ಮದೇವರಿಗೆ ವಿವಾಹ ಮಾಡ್ತಾರೆ. ಬಲಗೈನಿಂದ ಹುಟ್ಟಿದಂತಹ ಲಕ್ಷ್ಮೀದೇವಿಯನ್ನು ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಚೆನ್ನಾಗಿ ನೆನಪಿಟ್ಕೋಬೇಕು. ಮೊದಲು ಶಿವನು ಬೆಳಕಿನ ಸ್ವರೂಪದಲ್ಲಿ ಬಂದು ತಾನು ಒಂದು ಆಕಾರವನ್ನು ಪಡ್ಕೊಂಡು ಆ ಆಕಾರದಿಂದ ಆ ಬೆಳಕಿನ ರೂಪದಿಂದ ಎಡಗಡೆಗೆ ಒಂದು ಅಂಶ ಬೆಳಕು ಸೈಡ್ಗಾಗಿ ಅದರಿಂದ ಬರುವಂಥ ಪಾರ್ವತಿಗೆ, ಆ ಪಾರ್ವತಿ ಮತ್ತು ಶಿವ ಇಬ್ಬರು ಆದಿ ದಂಪತಿಗಳಾಗಿ ಜಗತ್ತಿಗೆ ತಂದೆ ತಾಯಿಯಾದ ನಂತರ ಶಿವನ ಎಡಗೈಯಿಂದ ಎಡಭುಜದಿಂದ ಶ್ರೀಹರಿ ಹುಟ್ಟುತ್ತಾನೆ, ಬಲಭುಜದಿಂದ ಬ್ರಹ್ಮದೇವರು ಸೃಷ್ಟಿಯಾಗ್ತಾರೆ, ಹೃದಯದಿಂದ ರುದ್ರದೇವರು ಹುಟ್ಟುತ್ತಾರೆ ಅಂತ ಹೇಳಿದೆ. ನಂತರ ಇವರು 3 ಜನಕ್ಕೂ ಕೂಡ ಏನು ಬೇಕು, ವಿವಾಹ ಆಗಬೇಕಲ್ಲ, ಪತ್ನಿಯರು ಬೇಕಲ್ಲ. ಹಾಗಾಗಿ ಬಲಗೈನಿಂದ ಹುಟ್ಟಿದಂತಹ ಲಕ್ಷ್ಮೀದೇವಿಯನ್ನು ಎಡಗೈನ ಭುಜದಿಂದ ಹುಟ್ಟಿದಂತಹ ವಿಷ್ಣುದೇವರಿಗೆ ಕೊಟ್ಟು ಎಡಗೈನಲ್ಲಿ ಹುಟ್ಟಿದಂತಹ ಸರಸ್ವತಿ ದೇವಿಯನ್ನು ಬಲಗೈನಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಸೊ ಎಕ್ಸ್ ಫಾರ್ಮೇಷನ್ ಆಯ್ತು ಇಲ್ಲಿ. ಅವ್ರನ್ನ ಇವ್ರಿಗೆ ಕೊಟ್ಟು ಇವ್ರನ್ನ ಅವ್ರಿಗೆ ಕೊಡುವಂಥದ್ದು. ಹಾಗೆ ಆಯಿತಾ. ಹಾಗೆ ಪಾರ್ವತಿಯ ಒಂದು ಅಂಶದಿಂದ ಹುಟ್ಟಿದಂತಹ ಒಂದು ಶಕ್ತಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಷ್ಟು ಸೃಷ್ಟಿಯ ಮೊದಲ ಹಂತದ ಕತೆ.